ನಮ್ಮ ಜೀವಿತದಲ್ಲಿ ನಾವು ಜಯ ಹೊಂದಬೇಕಾದರೆ, ನಮ್ಮ ಶತ್ರುಗಳ ಮೇಲೆ ದೇವರು ನಮಗೆ ಜಯ ಅನುಗ್ರಹಿಸಬೇಕಾದರೆ ನಾವೇನ್ ಮಾಡಬೇಕು? ಆ ದಿನ ಯೆಹೋಶುವನ ಮುಂದೆ ಮಹಾಪಟ್ಟಣವು, ಮಹಾರಾಜನು, ಹೇಗೆ ಬರ್ತೀಯೋ ನೋಡ್ತೇನೆ, ಹೇಗೆ ಈ ಪಟ್ಟಣ ಕೆಡುತ್ತೀಯೋ ನೋಡ್ತೇನೆ ಎನ್ನುವಂತೆ ಅವರು ಎದುರು ನಿಂತಾಗ ಯೆಹೋಶುವನ ಹತ್ತಿರಕ್ಕೆ ಯಾರು ಬಂದ್ರು ಗೊತ್ತಾ ನಿಮಗೆ? ಓದೋಣ ಬನ್ನಿ. ಯೆಹೋಶುವನು ಯೆರಿಕೋವಿನ ಹತ್ತಿರದಲ್ಲಿದ್ದಾಗ ಅವನು ಕಣ್ಣೆತ್ತಿ ನೋಡಲು ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದಂತಹ ಒಬ್ಬ ಮನುಷ್ಯನು ಅವನ ಎದುರಿನಲ್ಲಿ ನಿಂತಿದ್ದನು. ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡ ಒಬ್ಬ ಮನುಷ್ಯನು ಯೆಹೋಶುವನ ಮುಂದೆ ನಿಂತಿರುವಂತೆ ಕಾಣಿಸುತ್ತಾನೆ. ಯಾವಾಗ ಸಾಕ್ಷಾತ್ ದೇವರೇ ಇಳಿದು ಬಂದಿದ್ದಾರೆ ಎಂಬುದಾಗಿ ಯೆಹೋಶುವನು ಗಮನಿಸಿದನೋ ಏನ್ ಮಾಡಿದ ಗೊತ್ತಾ ಪ್ರಿಯರೇ? ನೋಡೋಣ ಬನ್ನಿ. ಇಲ್ಲಿ 4 ವಿಷಯ ನೋಡ್ತೇವೆ. 1, ಯೆಹೋಶುವನು ನೆಲದ ಮೇಲೆ ಏನಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ವಿನಯ. ಸಹೋದರರೇ, ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ವಿಜಯ ಸಾಧಿಸಬೇಕು ಎಂದು ನೀವು ಬಯಸುವುದಾದರೆ ವಿನಯ ಎಂಬ ಲಕ್ಷಣವು ಇರಬೇಕು. ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂಥವರನ್ನು ದೇವರು ಏನ್ ಮಾಡ್ತಾರೆ? ಹೆಚ್ಚಿಸುತ್ತಾರೆ. ಘನತೆಗಿಂತ ಮೊದಲು ವಿನಯವು, ನಾಶನಕ್ಕೆ ಮೊದಲು ಗರ್ವವು ಹೋಗುತ್ತದೆ. ಅಂಗಡಿಗೆ ಕಸ್ಟಮರ್ ಬಂದಿದ್ದಾರಂದ್ಕೊಳ್ಳಿ, ಏನೋ ಒಂದು ವಿಷಯ ಕೇಳಿದಾರಂದ್ಕೊಳ್ಳಿ. ಸರ್, ಇದರ ರೇಟ್ ಎಷ್ಟು ಎಂದು ಕೇಳಿದ್ರೆ ಯಾಕೆ ನಿಮಗೆ ಕಾಣಿಸೋದಿಲ್ವೋ? ಅದೇನು ಸರ್, ಯಾಕೆ ಹಾಗನ್ನುತ್ತೀರಿ? ಇದರ ರೇಟ್ ಎಷ್ಟು ಅಂತ ಕೇಳಿದೆ. ನೀವೇ ನೋಡ್ರಿ, ಆ ಬಾಕ್ಸ್ ಮೇಲೆ ಹಿಂದ್ಗಡೆ ಕಾಣಿಸುತ್ತೆ. ಮತ್ತೆ ನೀವ್ಯಾಕಿದ್ದೀರಿಲ್ಲಿ? ನಿಮಗೆ ರೇಟ್ ಹೇಳುವುದಕ್ಕಾಗಿಲ್ಲ. ಅಯ್ಯೋ, ಯಾಕೆ ಹಾಗೆ ಕಿರ್ಚುತ್ತೀರಿ? ಸೊ ಇಂಥವರು ಯಾರನ್ನು ಕಳೆದುಕೊಳ್ತಾರೆ ಹೇಳಿ? ಕಸ್ಟಮರ್ಗಳನ್ನು ಕಳ್ಕೊಳ್ಳುತ್ತಾನೆ. ಸೊಕ್ಕಿರುವಂಥವನು ವ್ಯಾಪಾರ ಮಾಡುವುದಾದ್ರೆ ಕಸ್ಟಮರ್ಗಳನ್ನು ಕಳ್ಕೊಳ್ಳುತ್ತಾನೆ. ಸೊಕ್ಕಿರುವವನು ಮದುವೆ ಮಾಡಿಕೊಂಡ್ರೆ ಹೆಂಡತಿಯನ್ನೇ ಕಳ್ಕೊಳ್ಳುತ್ತಾನೆ. ಹಾಗೆಯೇ ಸೊಕ್ಕಿರುವವಳು ಮದುವೆಯಾದ್ರೆ ಗಂಡನನ್ನು ಕಳೆದುಕೊಳ್ಳುತ್ತಾಳೆ. ಹಾಗೆಯೇ ಈ ದಿನ ನಮ್ಮಲ್ಲಿ ಕೆಲವರು ಕಳ್ಕೊಂಡಿದ್ದಾರೆ. ಒಳ್ಳೆ ಸ್ನೇಹಿತರನ್ನು ಕಳ್ಕೊಂಡಿದ್ದಾರೆ, ಒಳ್ಳೆ ಆಪ್ತರನ್ನು ಕಳ್ಕೊಂಡಿದ್ದಾರೆ, ಒಳ್ಳೆ ಸಂಬಂಧಿಕರನ್ನು ಕಳ್ಕೊಂಡಿದ್ದಾರೆ, ಒಳ್ಳೆ ಭವಿಷ್ಯವನ್ನು ಕಳ್ಕೊಂಡಿದ್ದಾರೆ. ಕಾರಣ ಗೊತ್ತಾ? ನಿಮ್ಮ ಅಹಂಕಾರ ಆಗಿದೆ, ಕೋಪ ಆಗಿದೆ, ನಿಮ್ಮ ಆವೇಶ ಆಗಿದೆ, ನಿಮ್ಮ ಗರ್ವ ಆಗಿದೆ. ಈ ದಿನ ಅದೇ ನಿಮ್ಮನ್ನು ಒಬ್ಬಂಟಿಗರನ್ನಾಗಿ ಮಾಡಿದೆ, ಅನಾಥರನ್ನಾಗಿ ಮಾಡಿದೆ. ದೇವರು ನಿಮ್ಮನ್ನು ಹೆಚ್ಚಿಸಬೇಕು ಎಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ನಿಮ್ಮಲ್ಲಿ ಕಾಣಿಸಿಕೊಳ್ಳುವಂಥದ್ದು ಮೊಟ್ಟ ಮೊದಲು ಏನು ಗೊತ್ತಾ? ವಿನಯತೆ. ನೀನು ನಮ್ಮ ಪಕ್ಷದಲ್ಲಿರುವುದಕ್ಕಾಗಿ ಬಂದಿದೀಯೋ, ಇಲ್ಲವೇ ನಮ್ಮ ಶತ್ರುವಿನ ಪಕ್ಷದಲ್ಲಿರುವುದಕ್ಕಾಗಿ ಬಂದಿಯೋ? ಅಂದಾಗ ಯೆಹೋವನ ಸೇನಾಧಿಪತಿಯಾಗಿ ನಾನು ಬಂದಿದ್ದೇನೆ ಎಂಬ ಯೆಹೋವನ ಹೆಸರನ್ನು ಉಚ್ಚರಿಸಿದ ತಕ್ಷಣವೇ ಯೆಹೋಶುವನು ಸಾಷ್ಟಾಂಗವಾಗಿ ಬಿದ್ದು ನಮಸ್ಕರಿಸಿದ. ಏನನ್ನು ತೋರ್ಪಡಿಸುತ್ತಿದ್ದಾನೆ ಹೇಳಿರಿ? ವಿನಯತೆ, ತಗ್ಗಿಸಿಕೊಳ್ಳುವ ಸ್ವಭಾವ. ಸಹೋದರ ಸಹೋದರಿಯರೇ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸಬೇಕಾದರೆ ತಗ್ಗಿಸಿಕೊಳ್ಳಿರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಶ್ರೇಷ್ಠವಾದ ಉತ್ತರ ಕೊಡಬೇಕಾದರೆ ದೀನತೆ ತೋರಿಸಿರಿ. ಇಬ್ಬರು ಆಲಯಕ್ಕೆ ಹೋಗುತ್ತಾರಂತೆ, ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕದವನಂತೆ. ನೋಡೋಣ ಬನ್ನಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ. ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ವಾರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸಿರುವ ಎಲ್ಲಾದರಲ್ಲಿ 10ರಲ್ಲೊಂದು ಪಾಲು ಕೊಡ್ತೇನೆ ಎಂದು ಹೀಗೆ ತನ್ನೊಳಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಧೈರ್ಯ ಸಾಲದೆ ತನ್ನ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸಿದನು. ಫರಿಸಾಯನಿಗಿಂತಲೂ ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೇ ಹೋದನು ಎಂದು ಯೇಸು ಹೇಳಿದರು. ಒಬ್ಬನು ದೀನತೆಯುಳ್ಳವನಾಗಿದ್ದನು, ಮತ್ತೊಬ್ಬನು ಆತ್ಮೀಕ ಗರ್ವವುಳ್ಳವನಾಗಿದ್ದನು. ಗರ್ವಿಷ್ಠನೇನೋ ಗರ್ವದಿಂದ ಬಂದ, ಗರ್ವದಿಂದಲೇ ಹೋದ. ಆದರೆ ದೀನತೆಯಿಂದ ಬಂದವನೇನೋ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ದೇವರ ಸನ್ನಿಧಿಯಿಂದ ಹೊರಟು ಹೋದ. ಸಹೋದರ ಸಹೋದರಿಯರೇ, ನೀವು ದೇವರ ಮಗುವಾಗಿರಬೇಕೆಂದು ಆಶಿಸುತ್ತಿರುವುದಾದರೆ ನಿಮ್ಮೊಳಗೆ ಗರ್ವ ಎಂದಿಗೂ ಕೂಡ ಕಾಣಿಸಬಾರದು. ಯೆಹೋಶುವನ
ಎದುರುಗಡೆ ದೇವದೂತನು ಅಂದರೆ ದೇವರೇ ನಿಂತುಕೊಂಡಿರುವಾಗ ಎಂಬುದಾಗಿ ಯೆಹೋಶುವನು ಗುರುತಿಸಿದಾಗ ಸಾಷ್ಟಾಂಗವಾಗಿ ಅಡ್ಡ ಬೀಳುತ್ತಾನೆ. ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರುವಂಥದ್ದು, ದೇವರ ಸನ್ನಿಧಿಯಲ್ಲಿ ಸರಿಯಾಗಿ ಕೂತ್ಕೊಳ್ಳುವಂಥದ್ದು, ಪಕ್ಕದಲ್ಲಿರುವವರಿಗೆ ಗೌರವ ಕೊಡುತ್ತಾ ಕೂತ್ಕೊಳ್ಳೋದು, ಅದು ನಿಮ್ಮ ಆತ್ಮಿಕತೆಯನ್ನು, ನಿಮ್ಮ ವಿನಯತೆಯನ್ನು ತಿಳಿಯಪಡಿಸುತ್ತೆ. ಮೊದಲು ವಿನಯವನ್ನು ತೋರಿಸುತ್ತಾನೆ, ಎರಡನೇದಾಗಿ ವಿಜ್ಞಾಪನೆಯನ್ನು ಮಾಡುತ್ತಾನೆ. ಒಂದು ವಿನಯ, ಎರಡನೇದು ಏನು ಹೇಳಿ? ವಿಜ್ಞಾಪನೆ. ಯಾವುದು ಆ ವಿಜ್ಞಾಪನೆ? ನಾವು ಸಾಧಾರಣವಾಗಿ ದೇವರ ಸನ್ನಿಧಿಗೆ ಬಂದು ಏನ್ ಮಾಡ್ತೇವೆ? ದೇವರೇ, ನನ್ನ ಪರಿಸ್ಥಿತಿ ಇದು, ನನ್ನ ಸಮಸ್ಯೆ ಇದು, ಏನಾದರೂ ಮಾಡು. ಇದು ನಮ್ಮ ಪ್ರಾರ್ಥನೆಯಾಗಿರುತ್ತೆ. ಏನಾದರೂ ಮಾಡು ದೇವರೇ ಎಂಬುದಾಗಿ. ಯಾವುದಾದರೂ ಒಂದು ಅದ್ಭುತ ಮಾಡು ದೇವರೇ, ಸಹಾಯ ಮಾಡು ದೇವರೇ, ಆಶ್ಚರ್ಯ ಕಾರ್ಯ ಮಾಡು ದೇವರೇ, ಅದ್ಭುತ ಕಾರ್ಯ ಮಾಡು ದೇವರೇ, ಮಾರ್ಗವನ್ನು ತೆರೆಯಿರಿ ದೇವರೇ, ಆಟಂಕವನ್ನು ತೊಲಗಿಸಿರಿ ದೇವರೇ. ಹೀಗೆ ನಾವು ದೇವರ ಸನ್ನಿಧಿಗೆ ಬಂದು ಮಾಡುವ ಸಾಧಾರಣ ಕೆಲಸವೇನೆಂದರೆ, ದೇವರಿಗೆ ನಾವು ಕೆಲಸ ಕೊಡ್ತೇವೆ, ದೇವರಿಗೆ ಹೇಳ್ತೇವೆ ನಾವು ಇದನ್ನು ಮಾಡು ದೇವರೇ, ಅದನ್ನು ಮಾಡು ದೇವರೇ, ಹಾಗೆ ಮಾಡು ದೇವರೇ, ಹೀಗೆ ಮಾಡು ದೇವರೇ ಎಂಬುದಾಗಿ ಸಾಧಾರಣವಾಗಿ ನಾವು ದೇವರ ಬಳಿಗೆ ಬರುವಾಗ ದೇವರು ಏನ್ ಮಾಡಬೇಕೆಂದು ಹೇಳ್ತೇವೆ. ಇದು ವಾಸ್ತವವಲ್ಲವೋ? ನಿಜವೇ. ಆದರೆ ಏನು? ಯೆಹೋವನ ಪಕ್ಷದಲ್ಲಿ ಹೋರಾಡುವುದಕ್ಕಾಗಿ ಬಂದಿದೀಯಾ? ಯಶ್ ಅಂದಾಗ ಹಾಗಾದರೆ ನನಗೆ ಏನ್ ಮಾಡನ್ನುತ್ತಿ? ಹೇಳ್ತಿದ್ದಾನೆ ಪ್ರಿಯರೇ ಯೆಹೋಶುವ. ಏನ್ ಹೇಳ್ತಿದ್ದಾನೆ? ನನಗೇನ್ ಮಾಡನ್ನುತ್ತಿ ಎನ್ನುತ್ತಾನೆ. ನೀನೇನ್ ಮಾಡುತ್ತಿ ಎಂದು ಕೇಳ್ತಾ ಇಲ್ಲ, ನನಗೇ ಏನ್ ಮಾಡನ್ನುತ್ತಿ ಅನ್ನುತ್ತಾನೆ. ನೋಡೋಣ ಬನ್ನಿ. ನನ್ನ ಸ್ವಾಮಿಯವರು ತಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕು ಎಂದಿದ್ದೀರಿ? ಏನಂದ್ರೆ ನನ್ನ ಪಕ್ಷದಲ್ಲಿ ಯುದ್ಧ ಮಾಡಲು ಬಂದಿದ್ದೀರಾ? ಹಾಗಾದ್ರೆ ಅಪ್ಪಣೆ ಕೊಡಿರಿ, ನನಗೆ ಹೇಳಿರಿ ನಾನೇನ್ ಮಾಡಬೇಕೆಂದು. ಸಹೋದರ ಸಹೋದರಿಯರೇ, ಯಾರ್ಯಾರು ದೇವರ ಸನ್ನಿಧಿಗೆ ಬಂದು ದೇವರೇ ನನಗೇನ್ ಮಾಡನ್ನುತ್ತೀರಿ ಅನ್ನಬೇಕು? ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 3-4ನೇ ವಚನ. ಯೆಹೋವನ ದೂತನು ಆ ಸ್ತ್ರೀಗೆ ಪ್ರತ್ಯಕ್ಷನಾಗಿ, ಅಗೋ, ಆ ದೂತನು ಅಂದರೆ ಬೇರೆ ಯಾರೋ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆ ದೂತನು ಪ್ರತ್ಯಕ್ಷನಾಗಿ, ಇಗೋ, ನೀನು ಬಂಜೆಯಾಗಿದ್ದಿ, ನಿನಗೆ ಮಕ್ಕಳಿಲ್ಲ, ಆದರೆ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿಯುವಿ. ಹಾಗಾಗಿ ನೀನು ಜಾಗ್ರತೆಯಿಂದಿದ್ದು ದ್ರಾಕ್ಷರಸವನ್ನಾಗಲಿ ಮದ್ಯವನ್ನಾಗಲಿ ಮುಟ್ಟದಿರು, ಅಪವಿತ್ರವಾದದ್ಯಾವುದು ತಿನ್ನಬಾರದು. ನೀನು ಗರ್ಭವತಿಯಾಗಿ ಹಡಿಯುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು, ಇಸ್ರಾಯೇಲರನ್ನು ಫಿಲಿಸ್ತಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ತರುವಾಯ ಆ ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ, ಅಯ್ಯಾ, ಒಬ್ಬ ದೇವದೂತನು ಪ್ರತ್ಯಕ್ಷನಾಗಿ ನನಗೆ ಹೇಳಿದ್ದೇನೆಂದರೆ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ಜರುಗಲಿಕ್ಕಿದೆ ಎಂದು. ನಾವು ಯಾವುದನ್ನು ವರ್ಷಗಳಿಂದ ಎದುರು ನೋಡಿ ಕಾದಿದ್ದೇವೋ, ಯಾವುದಕ್ಕಾಗಿ ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದೇವೋ, ನಾವು ಯಾವುದರ ಕುರಿತು ಆಲೋಚಿಸಿ ಕುಗ್ಗಿ ಹೋಗುತ್ತಿದ್ದೇವೋ, ಯಾವುದರ ಕುರಿತು ಯೋಚಿಸಿ ನಾವು ಮನಸ್ಸಲ್ಲಿ ನೊಂದುಕೊಳ್ತಾ ಇದ್ದೇವೋ, ಅದಕ್ಕೆ ನನ್ನ ದೇವರು ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಈ ದಿನ ಅದೇ ಮಾತನ್ನು ದೇವರು ನಿಮಗೂ ಕೂಡ ಹೇಳ್ತಿದ್ದಾರೆ. ಯಾವ ಕಾರ್ಯಕ್ಕಾಗಿ ವರ್ಷಗಳಿಂದ ನೀವು ಕಾದು ಎದುರು ನೋಡಿದ್ದೀರೋ, ಯಾವುದಕ್ಕೋಸ್ಕರವಾಗಿ ನೀವು ಕೂಡ ಪ್ರಾರ್ಥಿಸುತ್ತಿದ್ದೀರೋ, ಯಾವುದರ ಕುರಿತು ನೀವು ಯೋಚಿಸಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ನೊಂದುಕೊಳ್ಳುತ್ತಾ ಇದ್ದೀರೋ, ಚಿಂತಿಸುತ್ತಾ ಇದ್ದೀರೋ, ಅದಕ್ಕೆ ಪರಿಷ್ಕಾರವಾಗಿ ಶೀಘ್ರದಲ್ಲಿಯೇ ನನ್ನ ದೇವರು ನಿಮಗೆ ಉತ್ತರವನ್ನು ಕೊಡುವಂಥವರಾಗಿದ್ದಾರೆ. ನೀವು ಧೈರ್ಯದಿಂದಿರಿ. ಮನೋಹನ ಬಳಿಗೆ ಹೋಗಿ ಮನೋಹನ ಹೆಂಡತಿ ಹೇಳ್ತಾಳೆ, ನಾವು ಯಾವುದಕ್ಕೋಸ್ಕರ ಬಹಳ ಕಾಲದಿಂದ ಕಾದು ಎದುರು ನೋಡಿದೆವೋ, ಎದಕ್ಕೋಸ್ಕರ ನಾವು ಪ್ರಾರ್ಥಿಸಿದೆವೋ, ಎದಕ್ಕೋಸ್ಕರ ನಾವು ಕುಗ್ಗಿ ಹೋಗಿದ್ದೇವೋ, ಅದರ ಕುರಿತಾಗಿ ನನ್ನ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ. ಏನೆಂದು ಮಾತಾಡಿದ್ದಾರೆ? ನಮಗೆ ದೇವರು ಒಂದು ಮುದ್ದಾದ ಮಗುವನ್ನು ಕೊಡುವಂಥವರಾಗಿದ್ದಾರೆ. ಈ ಮಾತು ಕೇಳಿದ ಕೂಡಲೇ ಮನೋಹನು ಹೇಳಿರುವ ಮಾತು ಅದ್ಭುತವಾಗಿರುತ್ತೆ. ನೋಡೋಣ ಬನ್ನಿ. 8ನೇ ವಚನ. ಅದಕ್ಕೆ ಮನೋಹನು, ನನ್ನ ಪ್ರಭುವೇ, ನೀನು ಕಳಿಸಿರುವ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಆ ಮಗುವಿಗೋಸ್ಕರ ನಾವು ಏನೇನು ಮಾಡಬೇಕೆಂದು ಅದನ್ನು ನಮಗೆ ಬೋಧಿಸುವುದಕ್ಕೋಸ್ಕರ ಕಳುಹಿಸಿರಿ. ದೇವರೇ, ನಮಗೊಬ್ಬ ಮಗನನ್ನು ಕೊಡ್ತೇನೆ ಅನ್ನುತ್ತಾ ಇದ್ದೀರಿ, ನಾವೇನ್ ಮಾಡಬೇಕು? ಏನನ್ನುತ್ತಾನೆ?
ನಮ್ಮ ಕಣ್ಣೀರು ಒರೆಸು ಹಾಕುತ್ತೇನೆ ಅನ್ನುತ್ತಾ ಇದ್ದೀರಿ, ಅವಮಾನ ಅಳಿಸಿ ಹಾಕುತ್ತೇನೆ ಅನ್ನುತ್ತಾ ಇದ್ದೀರಿ. ಬಹಳ ಸಂತೋಷ. ಆದರೆ ನಮಗೇನ್ ಮಾಡನ್ನುತ್ತೀರಿ ಎಂದಾದರೂ ಈ ಪ್ರಾರ್ಥನೆ ಮಾಡಿದೇವಾ? ಯೆಹೋಶುವನು ಹೇಳುತ್ತಾನೆ, ದೇವರೇ ನನಗೇನ್ ಮಾಡನ್ನುತ್ತೀರಿ? ದೂತ ಹೇಳ್ತಾನೆ, ನಾನು ದೇವರ ಪರವಾಗಿ ಹೋರಾಡಲು ಬಂದಿದ್ದೇನೆಂದು. ದೇವರ ಪರವಾಗಿ ಬಂದಿರುವ ಸೇನಾಧಿಪತಿ ನಾನು ಎಂದು ಹೇಳಿದಾಗ, ಹಾಗಾದರೆ ಏನ್ ಮಾಡ್ಲಿಕ್ಕಿದ್ದಿ ಎಂದು ಹೇಳಲಿಲ್ಲ ಪ್ರಿಯರೇ. ನನಗೇ ಏನ್ ಮಾಡನ್ನುತ್ತೀರಿ? ನಾನು ಮಾಡಬೇಕಾದದ್ದೇನಾಗಿದೆ? ದೇವರ ಪರವಾಗಿ ನೀನು ಬಂದೆ, ಬಹಳ ಸಂತೋಷ. ಆದರೆ ನಾನ್ ಮಾಡಬೇಕಾದದ್ದೇನಿದೆ? ನನ್ನ ಜವಾಬ್ದಾರಿಕೆ ಏನು ಅನ್ನುತ್ತಾನೆ. ಸಹೋದರ ಸಹೋದರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಜರುಗಿಸಬೇಕೆಂದು ಬಯಸುತ್ತಿದ್ದಾರೆ, ಜಯ ಅನುಗ್ರಹಿಸಬೇಕೆಂದು ಬಯಸುತ್ತಿದ್ದಾರೆ. ಅದೇ ಸಮಯದಲ್ಲಿ ನಾವು ಕೂಡ ಏನ್ ಮಾಡಬೇಕು ಎಂಬುದಾಗಿ ಆತನಿಗೆ ಕೇಳಬೇಕು. ಯೆಹೋಶುವನು ಕೇಳ್ತಿದ್ದಾನೆ, ವಿಜ್ಞಾಪನೆ ಮಾಡುತ್ತಿದ್ದಾನೆ, ದೇವರೇ ನನಗೇನ್ ಮಾಡನ್ನುತ್ತೀರಿ ಎಂದು. ದೇವರು ಮಗನನ್ನು ಕೊಡ್ತೇನೆ ಅಂದಿದಾಗ ಮನೋಹ ಹೇಳ್ತಾನೆ, ದೇವರೇ ನನಗೇನ್ ಮಾಡನ್ನುತ್ತೀರಿ? ಆ ಮಗನನ್ನು ಹೇಗೆ ಬೆಳೆಸು ಅನ್ನುತ್ತೀರಿ? ಆ ಮಗನನ್ನು ಹೇಗೆ ಸಿದ್ಧಪಡಿಸಬೇಕನ್ನುತ್ತೀರಿ? ಆ ಮಗನ ಕುರಿತು ನಿಮ್ಮ ಉದ್ದೇಶ ಏನಾಗಿದೆ? ಆ ಮಗನ ಕುರಿತು ನಿಮ್ಮ ಆಲೋಚನೆ ಏನಾಗಿವೆ? ನಮಗೆ ಕಲಿಸಿಕೊಡಿರಿ, ನಮ್ಮ ಮಗನನ್ನು ನಾವು ಹೇಗೆ ಬೆಳೆಸಬೇಕು ಎಂದು ನಮಗೆ ಕಲಿಸೋನುತ್ತಾನೆ. ಯಾವುದೇ ತಂದೆ ಆಗಲಿ ತಾಯಿ ಆಗಲಿ ಇದ್ದೀರಾ? ಪೋಷಕರು ಯಾರಾದರೂ ಇದ್ದೀರಾ? ದೇವರೇ ನಮಗೊಬ್ಬ ಮಗನನ್ನು ಕೊಟ್ಟಿದ್ದೀರಿ, ಆ ಮಗನನ್ನು ಹೇಗೆ ಬೆಳೆಸಬೇಕೆಂದು ಕಲಿಸಿಕೊಡಿರಿ ದೇವರೇ. ಆತ್ಮಿಕವಾಗಿ ಹೇಗೆ ಬೆಳೆಸಬೇಕೆಂದು ಕಲಿಸಿರಿ ದೇವರೇ ಎಂದು ಕೇಳಿದೇವಾ? ಉದ್ಯೋಗ ಕೊಟ್ಟಿದ್ದೀರಿ, ಆ ಉದ್ಯೋಗ ನಿಮಗೆ ಮಹಿಮೆ ತರುವ ಹಾಗೆ ಹೇಗೆ ಮಾಡಬೇಕೆಂದು ಕಲಿಸಿರಿ ದೇವರೇ. ಮೂರನೇದು, ನನಗೆ ವ್ಯಾಪಾರ ಕೊಟ್ಟಿದ್ದೀರಿ, ಹೇಗೆ ಆ ವ್ಯಾಪಾರವನ್ನು ಆಶೀರ್ವಾದಕರವಾಗಿ, ಹಾಗೆಯೇ ಬರುವ ಲಾಭಗಳು ನಿಮ್ಮ ರಾಜ್ಯಕ್ಕೆ ಸಹಾಯಕರವಾಗಿ ನಾನೇನ್ ಮಾಡಬೇಕೆಂದು ನನಗೆ ಕಲಿಸಿರಿ ದೇವರೇ ಎಂದು ಪ್ರಾರ್ಥಿಸಿದೇವಾ? ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 6ನೇ ವಚನ ಓದುತ್ತಿದ್ದೇನೆ. ನಾನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬಂದಾಗ ಸುಮಾರು ಮಧ್ಯಾಹ್ನದಲ್ಲಿ ಫಕ್ಕನೆ ಆಕಾಶದೊಳಗೆ ಒಂದು ದೊಡ್ಡ ಬೆಳಕು ನನ್ನ ಸುತ್ತಲೂ ಹೊಳೆಯಿತು. ನಾನು ನೆಲಕ್ಕೆ ಬಿದ್ದೆನು. ಆಗ ಸೌಲನೇ ಸೌಲನೇ, ನನ್ನನ್ನು ಯಾಕೆ ನೀನು ಹಿಂಸೆಪಡಿಸುತ್ತೀ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆನು. ಅದಕ್ಕೆ ನಾನು, ನೀನು ಹಿಂಸೆಪಡಿಸುತ್ತಾ ಇರುವಂತಹ ನಜರೇತಿನ ಯೇಸುವೇ ಎಂದು ಆತನು ನನಗೆ ಹೇಳಿದನು. 10ನೇ ವಚನ, ಆಗ ನಾನು, ಕರ್ತನೇ, ಈ ಮಾತು ನೋಡಿ ಹೇಗಿದೆ, ಕರ್ತನೇ, ನನಗೆ ಏನು ಮಾಡನ್ನುತ್ತೀರಿ? ನಾನು ಏನು ಮಾಡಬೇಕು? ದೇವರು ಸೌಲನನ್ನು ದರ್ಶಿಸಿದಾಗ ಅವನ ಬಾಯಿಂದ ಬಂದ ಮೊಟ್ಟ ಮೊದಲ ಪ್ರಾರ್ಥನೆಯನ್ನು ಗೊತ್ತಾ ಪ್ರಿಯರೇ? ಕರ್ತನೇ, ಕರ್ತನೇ, ನನಗೆ ಏನು ಮಾಡನ್ನುತ್ತೀರಿ? ನಮ್ಮಲ್ಲಿ ಪ್ರತಿಯೊಬ್ಬರೂ ಸಾಧಾರಣವಾಗಿ ಕರ್ತನಿಗೆ ಪ್ರಶ್ನಿಸುತ್ತೇವೆ, ಕರ್ತನೇ ನೀನು ಏನ್ ಮಾಡುತ್ತೀ? ಇದು ಹೇಗೆ ಮಾಡುತ್ತೀ? ಈ ಸಮಸ್ಯೆಯನ್ನು ಹೇಗೆ ತೀರಿಸುತ್ತೀ? ಈ ಕಷ್ಟ ಹೇಗೆ ತೀರಿಸುತ್ತೀ? ಈ ಆಪತ್ತು ಹೇಗೆ ತೊಲಗಿಸುತ್ತೀರಿ? ಈ ನನ್ನ ಉದ್ಯೋಗ ಹೇಗೆ ಭದ್ರಪಡಿಸುತ್ತೀರಿ? ನನ್ನ ಮಗಳ ಮದುವೆ ಹೇಗೆ ಮಾಡಿಸುತ್ತೀರಿ? ಹೀಗೆ ಎಷ್ಟೋ ಸಾರಿ ದೇವರ ಸನ್ನಿಧಿಗೆ ಬಂದು, ದೇವರೇ ನೀನು ಏನ್ ಮಾಡುತ್ತೀ ಎಂದು ಆತನಿಗೆ ನಾವು ಪ್ರಶ್ನಿಸುತ್ತೇವೆ ಹೊರತು ಎಂದೇ ಆಗಲಿ ನಾವು ಕೇಳಿದ್ದೇವಾ, ದೇವರೇ ನನಗೇನ್ ಮಾಡನ್ನುತ್ತೀ ಎಂದು? ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಿ, ನನಗೇನ್ ಮಾಡನ್ನುತ್ತೀರಿ? ನನ್ನ ಆತ್ಮ ರಕ್ಷಿಸಿದ್ದೀರಿ, ನನಗೇನ್ ಮಾಡನ್ನುತ್ತೀರಿ? ಒಳ್ಳೆ ಉದ್ಯೋಗ ಕೊಟ್ಟಿದ್ದೀರಿ, ನಿಮಗೋಸ್ಕರ ನನಗೇನ್ ಮಾಡನ್ನುತ್ತೀರಿ? ಒಳ್ಳೆ ಟ್ಯಾಲೆಂಟ್ಸ್ ಕೊಟ್ಟಿದ್ದೀರಿ, ನಿಮಗೋಸ್ಕರ ನನಗೇನ್ ಮಾಡನ್ನುತ್ತೀರಿ? ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ, ನನಗೇನ್ ಮಾಡನ್ನುತ್ತೀರಿ? ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಎಂದೇ ಆಗಲಿ ನೀವು ದೇವರ ಬಳಿಗೆ ಬಂದು ನನಗೇನ್ ಮಾಡನ್ನುತ್ತೀರಿ ಎಂದು ಕೇಳಿದೀರಾ? 12 ಮಂದಿ ಶಿಷ್ಯರು ಯೇಸು ಕ್ರಿಸ್ತನಿಗಿದ್ರು. ಆದರೆ ಆ 12 ಮಂದಿ ಮಾಡಿರುವ ಸೇವೆಗಿಂತಲೂ ಒಬ್ಬನೇ ಅಪೊಸ್ತಲನಾದ ಪೌಲನು ಮಾಡಿರುವ ಸೇವೆ ಬಹು ಘನವಾದದೆಂದು ನಮಗೆ ಬೈಬಲ್ನಲ್ಲಿ ಕಾಣಿಸುತ್ತದೆ. 27 ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣುವುದಾದರೆ ಅದರಲ್ಲಿ 14 ಪುಸ್ತಕ ಯಾರು ಬರೆದಿದ್ದಾರೆ? ಒಬ್ಬ ಅಪೊಸ್ತಲನಾದ ಪೌಲನೇ ಬರೆದಿದ್ದಾನೆ. 12 ಮಂದಿ ಶಿಷ್ಯರು ಬರೆದಿರುವ ಪುಸ್ತಕಗಳಿಗಿಂತಲೂ ಒಬ್ಬ ಪೌಲನು ಬರೆದ ಪುಸ್ತಕಗಳೇ ಅಧಿಕವಾಗಿವೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಅಷ್ಟೊಂದು ಸೇವೆ ಮಾಡಲು ಸಾಧ್ಯವಾಯಿತು ಗೊತ್ತಾ? ನೀನೇನ್ ಮಾಡುತ್ತೀ ಎಂದು ದೇವರಿಗೆ ಕೇಳಲಿಲ್ಲ. ಯಾಕೆಂದರೆ ದೇವರು ಮಾಡಬೇಕಾದದ್ದನ್ನು 2000 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದಾರೆ. ನನಗೇನ್ ಮಾಡಿದಿ ಎಂದು ನಮ್ಮಲ್ಲಿ ಕೆಲವರು ದೇವರಿಗೆ ಪ್ರಶ್ನಿಸ್ತಿದ್ದಾರೆ. ಏನ್ ಮಾಡಿದಾರಾ? ಏನ್ ಮಾಡಲಿಲ್ಲ ಹೇಳಿ? ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ. ಫಲಿತವಾಗಿ ಪರಲೋಕವನ್ನೇ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ದೇವರಾದಾಗ್ಯೂ ತನ್ನನ್ನು ತಾನು ಬರಿದು ಮಾಡಿಕೊಂಡಿದ್ದಾರೆ, ಖಾಲಿ ಮಾಡಿಕೊಂಡಿದ್ದಾರೆ, ದಾಸನ ಸ್ವರೂಪ ಧರಿಸಿದ್ದಾರೆ. ನಿಮಗೋಸ್ಕರವೇ ಪೆಟ್ಟುಗಳನ್ನು ತಿಂದರು, ನಿಮಗೋಸ್ಕರವೇ ಮಾತನ್ನು ಸಹಿಸಿದ್ರು, ನಿಮಗೋಸ್ಕರವೇ ಅನ್ಯಾಯದ ತೀರ್ಪು ಹೊಂದಿದ್ರು.
ನಿಮಗೋಸ್ಕರವೇ ಮುಖದ ಮೇಲೆ ಉಗಿಸಿಕೊಂಡ್ರು, ನಿಮಗೋಸ್ಕರವೇ ಮುಳ್ಕಿರೀಟ ಧರಿಸಿದ್ರು, ನಿಮಗೋಸ್ಕರ ಸಾವಿನ ಏಟು ತಿಂದ್ರು, ನಿಮಗೋಸ್ಕರ ಶಿಲುಬೆ ಮೇಲೆ ನೇತಾಡಿದ್ರು, ನಿಮಗೋಸ್ಕರ ನಿಮ್ಮ ಸ್ಥಾನದಲ್ಲಿ ಮರಣ ಹೊಂದಿದ್ದಾರೆ, ನಿಮಗೋಸ್ಕರ ಸಮಾಧಿ ಮಾಡಲ್ಪಟ್ಟಿದ್ದಾರೆ, ನಿಮಗೋಸ್ಕರ ಸಮಾಧಿ ಗೆದ್ದು ತಿರುಗಿ ಎದ್ದು ಬಂದಿದ್ದಾರೆ, ನಿಮಗೋಸ್ಕರ ಪರಲೋಕಕ್ಕೇರಿ ಹೋದ್ರು, ನಿಮಗೋಸ್ಕರವೇ ಪರಲೋಕದಲ್ಲಿ ದೇವರು ಸ್ಥಳವನ್ನು ಸಿದ್ಧಪಡಿಸುತ್ತಿದ್ದಾರೆ, ಸಿದ್ಧ ಮಾಡಿದ್ದಾರೆ, ನಿಮಗೋಸ್ಕರವೇ ಆತನು ಬೇಗನೆ ಬರ್ಲಿಕ್ಕಿದ್ದಾನೆ. ಏನ್ ಮಾಡಿದಿರಿ ಎಂದು ಯಾಕೆ ಕೇಳ್ತೀರಿ? ನಿಮಗೋಸ್ಕರ ಸಮಸ್ತವನ್ನೇ ಮಾಡಿದ್ದಾರೆ. ನಿಮ್ಮನ್ನು ಪ್ರಾಣ ಕೊಡಷ್ಟು ಪ್ರೀತಿಸಿರುವುದರಿಂದ ಪ್ರಾಣವನ್ನೇ ಕೊಟ್ಟಿದ್ದಾರೆ. ತನ್ನ ಪ್ರಾಣವನ್ನೇ ಕೊಟ್ಟಂತಹ ದೇವರು. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿರುವ ಅಗತ್ಯತೆ ತೀರಿಸುವುದಿಲ್ಲವೋ? ನಿಮಗಿರುವ ಸಣ್ಣ ಪುಟ್ಟ ಅವಶ್ಯಕತೆಗಳನ್ನು ತೀರಿಸುವುದಿಲ್ಲವೋ? ಒಮ್ಮೆ ಆಲೋಚಿಸಿರಿ. ಏನ್ ಮಾಡಿದಿ ದೇವರೇ ಎಂದು ಕೇಳಬೇಡಿ, ನನಗೇನ್ ಮಾಡನ್ನುತ್ತೀರಿ ದೇವರೇ ಎಂದು ಕೇಳುವುದನ್ನು ಕಲಿತುಕೊಳ್ಳಿರಿ. ಅದೇ ಅದ್ಭುತವಾದ ಆತ್ಮಿಕತೆಯಾಗಿದೆ. ಯೆಹೋಶುವನು ಮೊದಲು ವಿನಯತೆಯನ್ನು ತೋರಿಸುತ್ತಾನೆ, ಎರಡನೇದಾಗಿ ವಿಜ್ಞಾಪನೆ ಮಾಡುತ್ತಾನೆ, ದೇವರೇ ನನಗೇನ್ ಮಾಡನ್ನುತ್ತೀರಿ ಎಂದು. ದೇವರ ಪರವಾಗಿ ನೀನು ಬಂದಿದ್ದಿ ಕರೆಕ್ಟೇ, ಆದರೆ ನಾನ್ ಮಾಡಬೇಕಾದದ್ದು ಕೂಡ ಮಾಡ್ಬೇಕಲ್ಲವೇ? ಯಸ್, ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಲಲ್ಲ, ದೇವರು ನಿಮ್ಮ ಸಂಗಡ ಇದ್ರೆ ಮಾತ್ರ ಸಾಲಲ್ಲ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಬೈಬಲ್ನಲ್ಲಿದೆ. ಆನಂತರ 2 ಕೆಲಸ ಮಾಡಬೇಕು. ಏನೇನು? ಹುಡುಕಿರಿ ನಿಮಗೆ ದೊರಕುವುದು, ತಟ್ಟಿರಿ ನಿಮಗೆ. ಈ 3 ಕಾರ್ಯಗಳಿವೆ. ಮೊದಲೇನಂತೆ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಅದು ನಾವು ಕೇಳೋದಾಗಿದೆ, ದೇವರಿಗೆ ಕೇಳ್ತೇವೆ. ಹಾಗೆ ನಾವು ಮಾಡುವಂಥದ್ದು ಕೂಡ ಇದೆ. ಏನೆಂದರೆ ತಟ್ಟಬೇಕು, ಆಗ ನಮಗೆ ತೆರೆಯಲ್ಪಡುವುದು. ಹುಡುಕಿರಿ, ಆಗ ನಿಮಗೆ ದೊರಕುವುದು. ನನಗೊಬ್ಬ ಫ್ರೆಂಡ್ ಇದ್ದಾನೆ ಇಂಗ್ಲೆಂಡ್ ದೇಶದಲ್ಲಿ. 38 ವರ್ಷ ವಯಸ್ಸಾದ್ರೂ ಇನ್ನೂ ಮದುವೆಯಾಗಿರಲಿಲ್ಲ. ಒಂದು ದಿನ ಅವನಿಗೆ ಕೇಳ್ದೆ, ಬ್ರದರ್ ನಿನಗೆ 38 ವರ್ಷ ಆಗಿದೆಯಲ್ಲವೇ, ಯಾಕಿನ್ನೂ ಮದುವೆಯಾಗಿಲ್ಲ ಎಂದು ಕೇಳಿದ್ರೆ ಏನ್ ಹೇಳ್ದ ಗೊತ್ತಾ? ಪ್ರಾರ್ಥನೆ ಮಾಡ್ತಿದ್ದೇನೆ ಬ್ರದರ್ ಅಂದ. ಏನ್ ಮಾಡ್ತಿದ್ದಾನಂತೆ? ಪ್ರಾರ್ಥನೆ ಮಾಡ್ತಿದ್ದೇನೆ ಅಂದ. ಏನಂದೆ? ನಿನ್ನ ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀಯಾ? ಹೌದು, ಮಾಡ್ತಿದ್ದೇನೆ ಅಂದ. ದೇವರು ತನ್ನ ಚಿತ್ತದ ಪ್ರಕಾರ ನನಗೆ ವಿವಾಹ ಮಾಡಿಸುತ್ತಾರೆ ಎಂದು ಕಾದಿಕೊಂಡಿದ್ದೇನೆ ಎಂದು ಹೇಳ್ದ. ಇನ್ನು ನನಗೆ ಅರ್ಥವಾಯ್ತು, ಇವನ ಜೀವಿತದಲ್ಲಿ ಮದುವೆ ಆಗಲ್ಲವೆಂದು. ಅದು ನಿಜವಾಯ್ತು. ಇವತ್ತಿಗೂ ಮದುವೆ ಆಗ್ಲಿಲ್ಲ ಅವನು. ಈಗ ಅವನ ವಯಸ್ಸೆಷ್ಟು ಗೊತ್ತಾ? 58 ವರ್ಷ ವಯಸ್ಸಾದ್ರೂ ಕೂಡ ಮದುವೆ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಪ್ರಾರ್ಥನೆ ಮಾಡ್ತಿದ್ದಾನಂತೆ. ಇದ್ದೀರಾ ನಮ್ಮ ಮಧ್ಯ ಅಂಥವ್ರು ಯಾರಾದ್ರೂ? ಅಮ್ಮ, ನಿಮ್ಮ ಮಗಳಿಗೆ ಮದುವೆ ಆಯ್ತಾ? ಇನ್ನೂ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಪ್ರಾರ್ಥನೆ ಮಾಡ್ತಿದ್ದೇವೆ ಅನ್ನುತ್ತಾರೆ. ತಾಯಿ ಎಂದರೆ ಪ್ರಾರ್ಥಿಸಿದ್ರೆ ಸಾಲಲ್ಲ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನಂತರ 2 ಕೆಲಸ ನೀವು ಮಾಡಬೇಕು. 1, ಹುಡುಕಿರಿ ನಿಮಗೆ ಸಿಗುವುದು. ನೀವು ಹುಡುಕಬೇಕು. ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ತಟ್ಟಿರಿ. ನೀವು ಮಾಡಬೇಕಾದದನ್ನು ಮಾಡಲಾರದೆ ಪ್ರಾರ್ಥನೆ ಮಾಡುತ್ತೇನೆ ಅನ್ನುವುದಾದ್ರೆ ನಡೆಯಲ್ಲ. ದೇವರು ತನ್ನ ಮಗನನ್ನೇ ಕಳಿಸುತ್ತಾರೆ ಸೇನಾಧಿಪತಿಯನ್ನಾಗಿ. ಆತನು ಬರ್ತಾನೆ. ಯೆಹೋಶುವನು ಆತನಿಗೆ ಹೇಳ್ತಾನೆ, ದೇವರೇ ನನಗೇನ್ ಮಾಡನ್ನುತ್ತೀರಿ? ಈ ಯುದ್ಧದಲ್ಲಿ ನನ್ನ ಪಾತ್ರ ಏನಾಗಿದೆ? ಈ ಶತ್ರುಗಳನ್ನು ಜಯಿಸುವ ಪ್ರಕ್ರಿಯೆಯಲ್ಲಿ ನಾನ್ ಮಾಡಬೇಕಾದದ್ದೇನಾಗಿದೆ ತಿಳಿಯಪಡಿಸೋನುತ್ತಾನೆ. ಸಹೋದರ ಸಹೋದರಿಯರೇ, ದೇವರು ಖಂಡಿತವಾಗಿಯೂ ನಿಮಗೆ ಜಯ ಕೊಡುತ್ತಾರೆ. ಉದ್ಯೋಗವಿಲ್ಲವೋ? ದೇವರು ಉದ್ಯೋಗ ಕೊಡ್ತಾರೆ. ಆದರೆ ನೀವೇನ್ ಮಾಡಬೇಕು? ಅದಕ್ಕಾಗಿ ಸಿದ್ಧರಾಗಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿ ಸಿದ್ಧರಾಗಬೇಕು. ಇಂಟರ್ವ್ಯೂ ಎದುರಿಸುವುದಕ್ಕಾಗಿ ಸಿದ್ಧರಾಗಬೇಕು. 3ನೇದು, ಯೆಹೋಶುವನ ಪುಸ್ತಕ 5ನೆಯ ಅಧ್ಯಾಯ. ಯೆಹೋಶುವನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ವಿನಯ ತೋರಿಸಿದ. ನನಗೇನ್ ಮಾಡನ್ನುತ್ತಿ ಎಂದು ಹೇಳಿ ವಿಜ್ಞಾಪನೆ ಮಾಡಿದ. ಅದಕ್ಕೆ ಯೆಹೋವನ ಸೇನಾಪತಿಯು, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾಗಿದೆ, ನಿನ್ನ ಪಾದರಕ್ಷೆಗಳು ತೆಗೆದುಹಾಕು. ನನಗೇನ್ ಮಾಡನ್ನುತ್ತಿ? ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ, ನಿನ್ನ ಪಾದಗಳಿಗಿರುವಂತಹ ಅಪವಿತ್ರವಾದ ಪಾದರಕ್ಷೆಗಳು ಏನ್ ಮಾಡನ್ನುತ್ತಿದ್ದಾರೆ? ತೆಗೆದುಹಾಕು. ಜಯ ಹೊಂದಿಕೊಳ್ಳಬೇಕು ಎಂದು ನೀನು ಆಶಿಸುತ್ತಾ ಇದ್ದಿ. ನಿನ್ನ ಪರವಾಗಿ ನಾನು ಯುದ್ಧ ಮಾಡಬೇಕು ಎಂದು ಕೋರುತ್ತಾ ಇದ್ದಿ. ಹಾಗಾದ್ರೆ ಕೇಳು, ನಿನ್ನೊಳಗೆ ಇರುವಂತಹ ಅಪವಿತ್ರತೆಯನ್ನು ನೀನು ಏನ್ ಮಾಡನ್ನುತ್ತಾರೆ? ಬೇರ್ಪಡಿಸಿಕೋ. ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಾವು ದೇವರ ಸನ್ನಿಧಿಯಲ್ಲಿ ವಿನಯವುಳ್ಳವರಾಗಿರಬೇಕು. 2ನೇದಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಅದ್ಭುತ ಕಾರ್ಯವನ್ನು ಆತನು ಮಾಡುತ್ತಾನೆ. ಅದೇ ಸಮಯದಲ್ಲಿ ನಾವು ನನಗೇನು ಮಾಡನ್ನುತ್ತೀರಿ ದೇವರೇ ಎಂದು ವಿಜ್ಞಾಪನೆ ಮಾಡಿ ಸಿದ್ಧರಾಗಬೇಕು. 3ನೇದು, ವಿವೇಕವುಳ್ಳವರಾಗಿರಬೇಕು. ವಿಸರ್ಜಿಸಿ ಬಿಡಬೇಕು. ಏನನ್ನು ವಿಸರ್ಜಿಸಿ ಬಿಡಬೇಕು? ನಿಮ್ಮೊಳಗೆ ಇರುವ ಅಪವಿತ್ರತೆಯನ್ನು ನೀವು ವಿಸರ್ಜಿಸಿ ಬಿಡಲಾರದೆ ದೇವರು ನಿಮ್ಮ ಪಕ್ಷದಲ್ಲಿ ಹೋರಾಡಲು ಸಾಧ್ಯವೇ ಇರೋದಿಲ್ಲ. ನೀವು ಅಪವಿತ್ರರಾಗಿ ಜೀವಿಸುತ್ತಾ, ಪಾಪದಲ್ಲಿ ಜೀವಿಸುತ್ತಾ, ಪಾಪಿಷ್ಠರಾಗಿ ಜೀವಿಸುತ್ತಾ, ಯಾವಾಗ ನೋಡಿದ್ರೂ ನಿಮ್ಮ ಕಣ್ಣನ್ನು ಅಪವಿತ್ರ ಮಾಡಿಕೊಳ್ಳುತ್ತಾ, ನಿಮ್ಮ ಯೋಚನೆ ಅಪವಿತ್ರ ಮಾಡಿಕೊಳ್ಳುತ್ತಾ, ನಿಮ್ಮ ಶರೀರ ಅಪವಿತ್ರ ಮಾಡಿಕೊಳ್ಳುತ್ತಾ,
ನಿಮ್ಮ ನಾಲಿಗೆಯನ್ನು ಅಪವಿತ್ರ ಮಾಡಿಕೊಳ್ಳುತ್ತಾ ದೇವರು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡಿ ಜಯ ಕೊಡಬೇಕು ಎಂದು ನೀವು ಆಶಿಸುವುದಾದರೆ ಅಸಾಧ್ಯ. ನಿನ್ನ ಪಾದಗಳಿಗಿರುವ ಚಪ್ಪಲಿಗಳನ್ನು ಬಿಟ್ಟು ಬಿಡು. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತು, ಸಾಧಾರಣವಾಗಿ ನಾವು ಹೊರಗೆ ಹೋಗ್ತೇವೆ, ತಿರುಗಿ ಬರ್ತೇವೆ. ಆ ಚಪ್ಪಲಿಗಳಿಗೆ ಸಾಧಾರಣವಾಗಿ ಏನು ಅಂಟುಕೊಳ್ಳುತ್ತೆ ಹೇಳಿ? ಹೊಲಸು, ಧೂಳಿ ಅಂಟುಕೊಂಡಿರುತ್ತೆ. ಹಾಗಾಗಿ ಆ ಚಪ್ಪಲಿಗಳನ್ನು ನಾವೇನ್ ಮಾಡ್ತೇವೆ? ಹೊರಗೆ ಬಿಟ್ಟು ಬರ್ತೇವೆ. ಯಾಕೆಂದರೆ ಹೊರಗಡೆ ತಿರುಗಾಡಿ ಬಂದ ಚಪ್ಪಲಿ ಮನೆಯೊಳಗಡೆ ತಂದ್ರೆ ಮನೆ ಹೊಲಸಾಗುತ್ತೆ ಎಂದು ಯೋಚಿಸಿ ಅವು ಅಪವಿತ್ರವಾದದೆಂದು ಭಾವಿಸುತ್ತೇವೆ. ಹಾಗೆಯೇ ಸಹೋದರ ಸಹೋದರಿಯರೇ, ದೇವರು ನಿಮ್ಮ ಪಕ್ಷದಲ್ಲಿ ಹೋರಾಡಿ ನಿಮಗೆ ಜಯ ಕೊಡಬೇಕೆಂದು ನೀವು ಬಯಸುವುದಾದರೆ ನಿಮ್ಮೊಳಗೆ ಅಪವಿತ್ರವಾದದ್ದು ಯಾವುದೂ ಕೂಡ ಇರಲೇಬಾರದು. ವಿನಯ, ವಿಜ್ಞಾಪನೆ, ವಿಸರ್ಜಿಸಿ ಬಿಡೋದು, ವಿಧೇಯತೆ. ಮತ್ತೆ ಏನ್ ಮಾಡ್ದ ನೋಡೋಣ ಬನ್ನಿ. ನಿನ್ನ ಪಾದ ರಕ್ಷೆಗಳನ್ನು ತೆಗೆದು ಹಾಕು ಎಂಬುದಾಗಿ ಯೆಹೋಶುವನಿಗೆ ಹೇಳಲು ಯೆಹೋಶುವನು ಏನ್ ಮಾಡ್ದ? ತಕ್ಷಣವೇ ವಿಸರ್ಜಿಸಿ ಬಿಡಬೇಕಾದವುಗಳನ್ನು ವಿಸರ್ಜಿಸಿಬಿಟ್ಟ. ಈ ದಿನ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಅಪವಿತ್ರವಾದದ್ದಾಗಿದೆಯೋ ಅದನ್ನು ವಿಸರ್ಜಿಸಿ ಬಿಡಿರಿ ಎಂದು ದೇವರು ಹೇಳುವಾಗ ವಿಧೇಯತೆಯುಳ್ಳವರಾಗಿ ವಿಧೇಯತೆಯನ್ನು ತೋರಿಸಬೇಕು. ಆ ದಿನ ಯೆಹೋಶುವನು ವಿಸರ್ಜಿಸಿ ಬಿಡ್ತಾನೆ. ಫಲಿತವಾಗಿ ಏನಾಯ್ತು? ಫಲಿತವಾಗಿ ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 20ನೇ ವಚನ. ಯಾಜಕರು ಕೊಂಬನ್ನು ಊದಲು ಜನರು ಆರ್ಭಟಿಸಿದರು. ಆ ಕೊಂಬಿನ ಧ್ವನಿಯನ್ನು ಕೇಳಿದಾಗ, ಜನರು ಆರ್ಭಟಿಸಿ ಕೂಗಿದಾಗ ಯೆರಿಕೋ ಪಟ್ಟಣದ ಪೌಳಿಗೋಡೆಯು ಬಿದ್ದು ಹೋಯಿತು. ಪ್ರಜೆಗಳೆಲ್ಲರೂ ನೆಟ್ಟಗೆ ಪಟ್ಟಣದ ಪೌಳಿಗೋಡೆಯನ್ನು ನುಗ್ಗಿ ಆ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡ್ರು. ಏನ್ ಮಾಡಿದ್ರೆ ಯೆರಿಕೋ ಪಟ್ಟಣ ಕುಸಿದು ಬಿದ್ದುತು ಹೇಳಿ? ಏನ್ ಮಾಡಿದ್ರೆ ಪೌಳಿಗೋಡೆ ಬಿದ್ದು ಹೇಳಿ? ಏನು ಮಾಡ್ಲಿಲ್ಲ. ಯೆಹೋಶುವನು ಮಾಡಿದ್ದೇನೆಂದರೆ ಯೆಹೋಶುವನು ದೇವರು ಹೇಳಿದ ಪ್ರಕಾರ ಮಾಡುತ್ತಾನೆ. ಫಲಿತವಾಗಿ ಅವನ ಎದುರಿರುವ ಮಹಾಪೌಳಿಗೋಡೆಯಿಂದ ಕೂಡಿರುವ ಯೆರಿಕೋ ಪಟ್ಟಣವು, ಪ್ರಜೆಗಳೆಲ್ಲರೂ ಯೆರಿಕೋ ಪಟ್ಟಣದ ಸುತ್ತಲೂ ದೇವರು ಹೇಳಿದ ಪ್ರಕಾರ 7 ಸಾರಿ ಆ ಪಟ್ಟಣವನ್ನು ಸುತ್ತುತ್ತಾರೆ. ಮಹಾಶಬ್ದದೊಂದಿಗೆ ದೇವರನ್ನು ಸ್ತುತಿಸುತ್ತಾ ಕೂಗಾಡುತ್ತಾ ಅದರ ಸುತ್ತಲೂ ಅವರು ಸುತ್ತಾಡುತ್ತಾರೆ. ಅಷ್ಟೇ. ಆಗ ಪರಲೋಕದಿಂದ ಇಳಿದು ಬಂದಿರುವಂತಹ ದೇವರಾದ ಯೇಸುಕ್ರಿಸ್ತನು ಯೆರಿಕೋ ಪಟ್ಟಣದ ಪೌಳಿಗೋಡೆಗಳನ್ನೆಲ್ಲ ಕೆಡವಿ ಹಾಕಿದರು. ಯೆಹೋಶುವನು ಮಾಡಬೇಕಾದದ್ದನ್ನು ಮಾಡ್ತಾನೆ, ಪ್ರಜೆಗಳು ಮಾಡಬೇಕಾದದ್ದನ್ನು ಮಾಡ್ತಾರೆ. ಹಾಗೆಯೇ ದೇವರು ಕೂಡ ತಾನು ಕೊಟ್ಟ ಮಾತಿನ ಪ್ರಕಾರವೇ ಆತನು ಮಾಡುತ್ತಾನೆ. ಹಾಗೆಯೇ ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ಮಾತಿನ ಪ್ರಕಾರ ಆತನು ಮಾಡಬೇಕು ಎಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ನಿಮ್ಮಲ್ಲಿ ವಿನಯ ಇರಬೇಕು. 2ನೇದು ವಿಜ್ಞಾಪನೆ ಇರಬೇಕು. 3ನೇದು ವಿಸರ್ಜಿಸಿ ಬಿಡಬೇಕಾದದನ್ನು ಬಿಡಬೇಕು. 4ನೇದು ವಿಧೇಯತೆಯನ್ನು ತೋರಿಸಬೇಕು. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ದೇವರು ನಿಮ್ಮ ಪಕ್ಷದಲ್ಲಿ ಹೋರಾಡಿ ನಿಮಗೆ ಅಡತಡೆಯಾಗಿ ಆಟಂಕವಾಗಿ ಇರುವ ಪ್ರತಿಯೊಂದನ್ನು ಮುರಿದು ಹಾಕಿ ನಿಮಗೆ ಮಾರ್ಗ ತೋರಿಸಬೇಕು. ನಿಮ್ಮ ಜೀವಿತದಲ್ಲಿ ಜಯ ಕೊಡಬೇಕೆಂದು ನೀವು ಆಶಿಸುತ್ತಾ ಇದ್ದೀರಾ? ಹೌದೆನ್ನುವಂಥವ್ರು ಇರುವುದಾದ್ರೆ ಒಮ್ಮೆ ಕೈ ತೋರಿಸ್ತೀರಾ? ದೇವರು ನನಗೆ ಜಯ ಕೊಡಬೇಕೆಂದು ಇಚ್ಛಯಿಸುವಂಥವ್ರು, ಹಾಗಾದ್ರೆ ಇದ್ದ ಸ್ಥಳದಲ್ಲಿ ಮೊಳಕಾಲೂರಿರಿ. ಬನ್ನಿ ಪ್ರಾರ್ಥಿಸೋಣ. ದೇವರೇ, ವಿನಯತೆಯನ್ನು ನಮಗೆ ಕೊಡಿರಿ. ದೇವರೇ, ನನಗೇನ್ ಮಾಡನುತ್ತೀರಿ ಎಂದು ವಿಜ್ಞಾಪನೆ ಮಾಡುವ ಮನಸ್ಸು ನಮಗೆ ದಯಪಾಲಿಸಿರಿ. ನೀವು ವಿಸರ್ಜಿಸಿ ಬಿಡಿರಿ ಎಂದು ಹೇಳುವುದನ್ನು ತಕ್ಷಣವೇ ಬಿಟ್ಟು ಬಿಡುವಂತಹ ಮನಸ್ಸು ನಮಗೆ ದಯಪಾಲಿಸಿರಿ. ಫಲಿತವಾಗಿ ನಮ್ಮ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ಕಣ್ಣಾರೆ ಕಾಣುವ ಮಹಾಕೃಪೆ ಕನಿಕರವನ್ನು ದೇವರೇ ಶೀಘ್ರದಲ್ಲಿಯೇ ಅವುಗಳನ್ನು ನಮ್ಮ ಕಣ್ಣಾರೆ ಕಾಣುವ ಧನ್ಯತೆಯನ್ನು ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ?
ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದ್ರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ಬರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿಯಿರಿ. ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ.